ಹಲೋ, ಗುಡ್ ಮಾರ್ನಿಂಗ್ ಆರ್ ರಾದರ್ ಗುಡ್ ಈವ್ನಿಂಗ್. ಈಗ ಲಾಸ್ಟ್ ರಾಶಿ ಮೇಷ ಮೇಷ ಲಗ್ನ ಮೇಷ ರಾಶಿ ಪೀಪಲ್. ಚೈತ್ರ ಮಾಸ ಶುಕ್ಲ ಪಕ್ಷ ಉತ್ತರಾಯಣಂ ವಸಂತ ಋತು ಚಂದ್ರ ಯುಗಾದಿ ಆನ್ 19th March 2026. ದಟ್ ಮೀನ್ಸ್ ಟುಮಾರೋ ಪರಾಭವ ನಾಮ ಸಂವತ್ಸರೆ. ಈಗ ಅವ್ರದ್ದು ಕುಂಡಲಿ ಹಾಕಿದಾಗ ಬೆಳಿಗ್ಗೆ 7:55 ಮೇಷ ಲಗ್ನನೇ ಬಂದುಬಿಡ್ತು. ನಾನು ಮೇಷ ಲಗ್ನ ಮೇಷ ರಾಶಿಯವರಿಗೆ ಹೇಳ್ತಾ ಇದ್ದೀನಿ. ಅದರ ಅರ್ಥ ಏನಂದರೆ 12th ಹೌಸಲ್ಲಿ ಶುಕ್ರ ಎಕ್ಸಾಲ್ಟೆಡ್ ಇದ್ದಾನೆ. ಉಚ್ಚಾರೋಹಿ ರವಿ. ಉಚ್ಚಾರೋಹಿ ಯಾಕೆ ಕರಿತಾ ಇದ್ದೇವೆ ಅಂದರೆ ನೆಕ್ಸ್ಟ್ ಮೇಷ ರಾಶಿಯಲ್ಲಿ ಅವನು ಉಚ್ಚನಾಗ್ತಾನೆ ಅಂತ. ಆಯಿತಾ? ಶನಿ ಅಲ್ಲಿ ಕೂತಿದ್ದಾನೆ ರವಿ ಜೊತೆಗೆ. ರವಿ ಜೊತೆ ಶನಿ ಕೂತ್ರೆ ಪಿತೃಶಾಪ ಆಗ್ತದೆ. ತಂದೆಗೂ ಮಕ್ಕಳಿಗೂ ಆಗುವುದಿಲ್ಲ, ಜಾತಕರಿಗೂ ಆಗುವುದಿಲ್ಲ ಅಂತ. ಚಂದ್ರ ಬಿಡಿ, ಚಂದ್ರ ಮೇಷಕ್ಕೆ ಇಟ್ಕೊಂಡಿರ್ತೇನೆ ನಾನು. ಆಯಿತಾ? ಇಲ್ಲಿ ರವಿ ಯಾವುದು 5ನೇ ಮನೆ ಅಧಿಪತಿ. 5th ಹೌಸ್ ಲಾರ್ಡ್ ಈಸ್ ಇನ್ 12th ಹೌಸ್. ಓಕೆ. ಜುಪಿಟರ್ ಈಸ್ ಆ್ಯಕ್ಚುಲಿ 9th ಹೌಸ್ ಲಾರ್ಡ್ ಆ್ಯಂಡ್ 12th ಹೌಸ್ ಲಾರ್ಡ್ ಈಸ್ ಇನ್ 3rd ಹೌಸ್. ಆ್ಯಂಡ್ ಮಾರ್ಸ್ in fact ಲಗ್ನಾಧಿಪತಿ as well as 8th house lord sitting in 11th house. Mercury Vakri, retrograde Mercury is in 11th house. He is the lord of 3rd and 6th. 1 2 3 4 5 6. ಓಕೆ. ಸೊ ಇದಿಷ್ಟು ನಿಮಗೆ ತಿಳಿಬೇಕಾದ ವಿಚಾರ. ಇನ್ನು ಗುರು ಇದ್ದ ಮನೆಯನ್ನು ಹಾಳು ಮಾಡಿ ನೋಡುವ ಮನೆಯನ್ನು ಒಳ್ಳೆಯದು ನೋಡ್ತಾನೆ. ಯಾವುದೆಲ್ಲ ನೋಡ್ತಾನೆ? 5 7 9. 5ನೇ ಮನೆ ತುಲಾ ರಾಶಿಯನ್ನು ನೋಡ್ತಾನೆ, ಅಂದರೆ 7th ಹೌಸ್. ಮೇಷ ಲಗ್ನದವರಿಗೆ ಸ್ಪೌಸಿನ ಮೇಲೆ ಗುರುವಿನ ಆಶೀರ್ವಾದ ಉಂಟು. ಆಮೇಲೆ ಆತ ಧನುರ್ವನ್ನು ನೋಡ್ತಾನೆ, ಭಾಗ್ಯಸ್ಥಾನವನ್ನು, ತಂದೆ ಸ್ಥಾನವನ್ನು. 9th ಹೌಸ್ ಫಾರ್ ಗುಡ್ ಲಕ್, 9th ಹೌಸ್ ಫಾರ್ ಫಾದರ್. ಅದರಿಂದ ದ್ಯಾಟ್ ವಿಲ್ ಬಿ ಹ್ಯಾವಿಂಗ್ ಗುರುಸ್ ಬ್ಲೆಸ್ಸಿಂಗ್. ಅದೇ ರೀತಿ ಗುರು ರಾಹುವನ್ನು ನೋಡ್ತಾನೆ, ರಾಹು ಗುರುವನ್ನು ನೋಡ್ತಾನೆ. ಗುರುಚಂಡಾಲ ಯೋಗ ಆಕ್ಟಿವೇಟ್ ಆಗಿದೆ. ಅಂದರೆ ಗುರು ಯಾವಾಗ ಅಲ್ಲಿಗೆ ಬಂದೋ, ಮೇಷಕ್ಕೆ ಬಂದೋ, ಆವತ್ತಿನಿಂದ ಸುಮಾರು 10 ತಿಂಗಳವರೆಗೆ ಅವರಿಗೆ ಗುರುಚಂಡಾಲ ಯೋಗ ಉಂಟಾಗಿದೆ ಮೇಷದವರಿಗೆ. ಓಕೆ. ಯಾರ್ಯಾರು ಮೇಷದವರಿದ್ದಾರೆ ನೀವು ಅವರು ಲೆಕ್ಕ ಹಾಕ್ಕೊಳ್ಳಿ. ಆದರೆ ಉಳಿದವರಿಗೆ, ಮಿಥುನದವರಿಗೆ, ಧನುರವರಿಗೆ ನೋಡಿ, ಧನುರವರು ಕಳೆದ 10 ತಿಂಗಳಿಂದ ಒಂದು ರೀತಿಯಲ್ಲಿ ಸ್ಪಿರಿಚುವಲ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಥವಾ ನನ್ನ ಹಾಗೆ ಈ ವಿಡಿಯೋ ಅಪ್ಲೋಡ್ ಮಾಡೋದು, ಯಾವುದು ಶ್ಲೋಕ, ಪುರುಷ ಸೂಕ್ತ, ಸ್ತ್ರೀ ಸೂಕ್ತ, ಓಕೆ, ವಿಷ್ಣು ಸಹಸ್ರನಾಮದಲ್ಲಿ ಕೆಲವೊಂದು ತುಣುಕುಗಳು, ಅಥವಾ ಭಜನಾ ಸಾಂಗು, ಇದೆಲ್ಲ ನೋಡಿ ಗುರುವಿಗೆ ಬೇಕಾದ್ದು. ಓಕೆ. ಇನ್ನು ಧನುರ್ ರಾಶಿಯವರು ನನ್ನ ಪ್ರಕಾರ ಅವರು ಕೆಲವರು ಇವನ್ ಚಂಡಿ ಹೋಮ ಮಾಡಿದವರಿದ್ದಾರೆ. ನನ್ನ ಫ್ರೆಂಡ್ ಶ್ರೀಲಕ್ಷ್ಮಿಯವರು ಚಂಡಿ ಹವನವನ್ನು ಕೂಡ ಮಾಡಿದ್ದಾರೆ. ಅವರು ಧನುರ್ ಲಗ್ನ. ಇನ್ನು ವಾಷಿಂಗ್ಟನ್ DC ಅಂಗಾರ ಸುಬ್ರಹ್ಮಣ್ಯಂ ಅವರು ನನಗೆ ಈ ಹಾಡು, ಶ್ರೀ ಸೂಕ್ತ ಅಥವಾ ಕೆಲವುದು ಹಾಡುಗಳು, ಒಳ್ಳೆ ತೆಲುಗಿನ ಹಾಡುಗಳು, ಓಕೆ, ಸೊ ಆಮೇಲೆ ಕೆಲವೊಂದು ಸೂಕ್ತಗಳು ಅದನ್ನೆಲ್ಲ ಕೊಟ್ಟದ್ದು ಅವರೇ. ಅವರಿಗೆ ಯಾಕೆ ಬಂತು? ಇದ್ದಕ್ಕಿದ್ದಾಗೆ ನನಗೆ ಹೇಳಬೇಕಾದ್ದು ಇವರಿಗೆ ಕೊಡೋಣ ಅಂತೇಳಿ ಹೆಂಗೆ ಬಂತು? ನಿಜವಾಗಿ ಒಂದು 25-30 ಪದ್ಯ ಅಥವಾ ಶ್ಲೋಕಗಳನ್ನು ಅವರಿಂದಾಗಿ ನಾನು ಹಾಡಿದ್ದೇನೆ. ಕಾರಣ ಏನು? ಗುರು ಧನುರ್ ರಾಶಿಯನ್ನು ನೋಡ್ತಾ ಇದ್ದಾನೆ. ಸೊ ಮಿಥುನ ಲಗ್ನದವರಿಗೆ ಲಗ್ನದಲ್ಲೇ ಗುರು ಕೂತಿದ್ದಾನೆ. ವೃಷಭದವರಿಗೆ ಅದು 2ನೇ ಮನೆಯಲ್ಲಿ ಗುರು ಧನಸ್ಥಾನದಲ್ಲಿ ಕೂತಿದ್ದಾನೆ. ಆದ್ದರಿಂದ ಗುರು ಎಲ್ಲೆಲ್ಲಿ ಇದ್ದಾನೋ, ಈಗ ಮೇಷದವರಿಗೆ ಅದು 3ನೇ ಮನೆ ಆಯಿತು. ಓಕೆ. ಅದೇ ಸಿಂಹ ಲಗ್ನದವರಿಗೆ ಅದು ಗುರು ಲಾಭಸ್ಥಾನದಲ್ಲಿ ಆಯಿತು. ಇನ್ನು ಜೂನ್ 2 ಬಂದರೆ ಅವರಿಗೆ ಸಿಂಹ ಲಗ್ನದವರಿಗೆ ಅದು 12ನೇ ಮನೆ ಆಗ್ತದೆ. ಕಟಕದವರಿಗೆ ಅದು ಸಿಂಹ ಲಗ್ನದವರಿಗೆ 12ನೇ ಮನೆ. ಹೌದು, ಕಟಕಕ್ಕೆ ಬಂದಾಗ ಕಟಕದವರಿಗೆ ಲಗ್ನದಲ್ಲಿ ಕೂತಾಗ ಆಯಿತು. ಉಚ್ಚ ಗುರು. ಆಯಿತಾ? ಸೊ ಕುಂಭದವರಿಗೆ ಗುರು ಇಷ್ಟುವರೆಗೆ ಭಾಗ್ಯದಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ದಾನೆ. ಆದರೆ ಅದು ಗುರುಚಂಡಾಲ ಯೋಗ. ಓಕೆ. ಗುರುಚಂಡಾಲ ಯೋಗಿಯಲ್ಲಿ ಸಾಮಾನ್ಯವಾಗಿ ಆಲ್ಮೋಸ್ಟ್ ಆಲ್ ಜನರಿಗೆ ಆಗಿದೆ. ಕೆಲವರಿಗೆ ಅಷ್ಟಮದಲ್ಲಿ ಇದ್ದರೂ 6ನೇ ಮನೆಯಲ್ಲಿ ಇದ್ದರೂ ಆಗಿದೆ, ಕೆಲವರಿಗೆ ಪಂಚಮದಲ್ಲಿದ್ದರೂ ಕೂಡ ಆಗ್ತಾ ಇದೆ. ಓಕೆ. ಇದಿಷ್ಟು ಮೇಷ ಲಗ್ನದವರಿಗೆ. ಇನ್ನು ಶನಿ ಇದ್ದ ಮನೆಯನ್ನು ಒಳ್ಳೇದು ಮಾಡಿ
ನೋಡು ಮನೆಯನ್ನು ಹಾಳು ಮಾಡ್ತಾನೆ ಅಂತ. ಶನಿಯಲ್ಲಿ 12ನೇ ಮನೆಯಲ್ಲಿದ್ದಾನೆ. 12ನೇ ಮನೆಯಲ್ಲಿ ವ್ಯಯಸ್ಥಾನ, ಖರ್ಚಿನ ಸ್ಥಾನ. ಶನಿ ಮಂದಗ್ರಹ. ಓಕೆ, ವ್ಯಯಸ್ಥಾನದಲ್ಲಿ ನಿದ್ದೆ. ಈಗ ನಿದ್ದೆಗೆ ತೊಂದರೆ ಆಗ್ಬೋದು ಮೇಷದವರಿಗೆ. ಸ್ಲೀಪ್, ಕೆಲವು ಬಾರಿ ಸ್ಲೀಪ್ಲೆಸ್ ನೈಟ್. ನಾನು ಕೂಡ ನೋಡಿ 1.5 ಗಂಟೆ ಎದ್ದು ಸುಮಾರು 10 ದಿವಸ ಕಂಟಿನ್ಯೂಸ್ಲಿ 1.5 ಗಂಟೆಗೆ ಹೇಳ್ತಾ ಇದ್ದೇನೆ. ನಿನ್ನೆ ಕೂಡ 3 ಗಂಟೆಗೆ ಎದ್ದಿದ್ದೇನೆ. ಅಂದರೆ ಕಾರಣ ಏನು ಅಂದರೆ ಇಷ್ಟು ಮಾಡಬೇಕು. ಕಳೆದ 2 ತಿಂಗಳಲ್ಲಿ ನಾನು 141 ಶ್ಲೋಕಗಳು ಮತ್ತು ಭಜನಾ ಇದನ್ನು ಹಾಡಿದ್ದೇನೆ. ಮತ್ತು ಬೇರೆ ಆಸ್ಟ್ರಾಲಜಿ ಅಥವಾ ಪ್ರಿಡಿಕ್ಷನ್ಸ್ ಇದನ್ನೆಲ್ಲ ಲೆಕ್ಕ ಹಾಕಿದರೆ ಸುಮಾರು 175 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ. ನನ್ನ ಇದರಲ್ಲಿ ವಿಡಿಯೋ ಯಾವುದು ಪಾಸು ಆಸ್ಟ್ರಾಲಜಿಯಲ್ಲಿ ಕೂಡ 2.9K, 2.8 ಇದೆ, 2.9K ಆಗಿದೆ. ಸೊ ಈಗ ನನ್ನ ಪ್ರಕಾರ 3K ಆಗಿರಬಹುದು. ಅಂದರೆ 3000 ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿರ್ತೇನೆ. ಓಕೆ, ಇಲ್ಲಿ ಶನಿ ಏನು ಮಾಡ್ತಾನೆ? ಶನಿ 3ನೇ ಮನೆ ಅಂದರೆ ತುಲಾ ರಾಶಿಯನ್ನು ನೋಡ್ತಾನೆ. ಧನಸ್ಥಾನ ನೋಡುವಾಗ ಮೇಷದವರಿಗೆ ಧನಕ್ಕೆ ಕುತ್ತು, ಧನಕ್ಕೆ ನಿಧಾನ, ಧನಕ್ಕೆ ಸ್ಲೋ ಆಗಿರುತ್ತೆ. ಅದೇ ರೀತಿ ಶನಿ ಕನ್ಯಾವನ್ನು ನೋಡ್ತಾ ಇದ್ದಾನೆ. ಆದ್ದರಿಂದ ಇವರಿಗೆ ಸೊಂಟ ನೋವು, ಕಾಲು ನೋವು, ಮಂಡಿ ಕಾಲು ನೋವು, ಹೆಚ್ಚು ನಡೆಯಬೇಡಿ ಅಂತ ಹೇಳ್ಬೋದು. ಮೇಷದವರು ಸ್ವಲ್ಪ ನಿಧಾನವಾಗಿ ಹೋಗಬೇಕು ಅಥವಾ ರೆಸ್ಟ್ ತಗೊಳ್ಬೇಕು ಅಂತ ಹೇಳ್ಬೋದು. ಇನ್ನು ಶನಿ 10ನೇ ಧನುರನ್ನು ನೋಡ್ತಾನೆ. ಧನುರ್ 9ನೇ ಮನೆ, ತಂದೆಗೆ ತೊಂದರೆ ಆಗ್ಬೋದು. ಅಥವಾ ಧನುರು ರಾಶಿ ಗುಡ್ ಲಕ್, ಇವರ ಗುಡ್ ಲಕ್ ಸ್ವಲ್ಪ ನಿಧಾನ ಆಗ್ಬೋದು. ಇದೆಲ್ಲ ಸಾಧ್ಯತೆ ಉಂಟು. ಓಕೆ, ಇನ್ನು ಕುಜ ನೋಡಿ, ಇವತ್ತು ಒಬ್ಬರು ಪ್ರಶ್ನೆ ಕೇಳಿದರು, ಕುಜ ಅಲ್ಲೇ ಇರ್ತಾನಲ್ಲ, ನೀವು ಅದನ್ನೇ ಪರ್ಮನೆಂಟಾಗಿ ತೊಗೊಳ್ಬೇಕಾ? ಇಲ್ಲ. ಕುಜ ತಿಂಗಳಿಗೆ ಒಂದು ಸರಿ ರಾಶಿ ಬದಲಾವಣೆ ಮಾಡ್ತಾನೆ. ಕುಜ ಮತ್ತು ಶುಕ್ರ ಅವರೆಲ್ಲ ಮಂತ್ಲಿ ಗ್ರಹಗಳು. ಓಕೆ, ಕುಜ ಒಂದು ನೆಕ್ಸ್ಟ್ ಮಂತು ಬೇರೆ ಮೀನಕ್ಕೆ ಹೋಗ್ಬೋದು, ಅದರ ಮಂತು ಮೇಷಕ್ಕೆ ಬರ್ಬೋದು. ಆವಾಗ ನಿಮಗೆ ಆಟೋಮೆಟಿಕಲಿ ಕುಜ ಎಲ್ಲೆಲ್ಲಿದ್ದಾನೆ ಅಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಕರೇಜ್ ಬರ್ತದೆ, ಸಿಟ್ಟು ಬರ್ತದೆ, ಕೋಪ ಬರ್ತದೆ. ಆಯಿತಾ? 3ನೇ ಮನೆಯಲ್ಲಿ ಇದ್ದರೆ ಕರೇಜ್, ಕಮ್ಯುನಿಕೇಷನ್, ಲಾಜಿಕಲ್ ಥಿಂಕಿಂಗ್ ನಿಮ್ಮಲ್ಲಿ ಬರ್ತದೆ. ಸಪೋಸ್ ಲಗ್ನದಲ್ಲೇ ಇದ್ದರೆ ಅಥವಾ ಲಗ್ನವನ್ನು ಆಸ್ಪೆಕ್ಟ್ ಮಾಡಿದರೆ ಯು ಆರ್ ಮೋಸ್ಟ್ಲಿ ಲಾಜಿಕಲ್ ಮ್ಯಾನ್. ನಾನು ಕೂಡ ನೋಡಿ ಬುಧ ಆದ್ದರಿಂದ ಬುದ್ಧಿ ಚುರುಕು, ಚಾಣಕ್ಯ. ಆದರೆ ಕುಜ 7ನೇ ಮನೆಯಿಂದ ಧನುರಲ್ಲಿ ನೋಡ್ತಾ ಇದ್ದಾನೆ ಅಂದರೆ ಲಾಜಿಕಲ್ಲಿ ಕೂಡ ನಾನು ಎಕ್ಸ್ಪರ್ಟ್. ಅದರಿಂದ ಲೆಕ್ಕ ಎಲ್ಲ 100ಕ್ಕೆ 100. ಓಕೆ, ಒಂದು ಲೆಕ್ಕ ಬಿಟ್ಟದ್ರಿಂದ ಇದರಲ್ಲಿ 178 ಔಟ್ ಆಫ್ 200 ಬಂದಿದೆ. ಯಾವುದು BScಯಲ್ಲಿ. ಇಲ್ಲ ಇದ್ದರೆ ಐ ವುಡ್ ಹ್ಯಾವ್ ಗಾಟ್ ಸೆಕೆಂಡ್ ರ್ಯಾಂಕ್. ಓಕೆ, ಸೊ ಗೋವಿಂದ ಭಟ್ ಈಸ್ ಫಸ್ಟ್ ರ್ಯಾಂಕ್, ಉಪಾಧ್ಯಾಯ ವುಡ್ ಹ್ಯಾವ್ ಬೀನ್ ಸೆಕೆಂಡ್ ರ್ಯಾಂಕ್. ಅದು ಹೋಗಿ 3rd ರ್ಯಾಂಕಿಗೆ ಹೋಯ್ತು ನಮ್ಮದು. ಇರಲಿ ಬಿಡಿ, ದಟ್ ಈಸ್ ನಾಟ್ ದ ಓಲ್ಡ್ ಈಸ್ ಗೋಲ್ಡ್. ಓಕೆ, ಅದನ್ನು ಬಿಟ್ಬಿಡೋ. ಈಗ ಯಾತಕ್ಕೆ ಹೇಳ್ತಾ ಇದ್ದೀವಿ? ಈಗ ಮೇಷ ಲಗ್ನದವರಿಗೆ ಒಂದು ರೀತಿಯಲ್ಲಿ ಕುಜ ಲಾಭದಲ್ಲಿರೋದ್ರಿಂದ ಅವರಿಗೆ ಕುಜ ಯಾರು? ಧರಣಿ ಸಂಭೂತ, ಅಂದರೆ ಭೂಮಿಗೆ ಸಂಬಂಧಪಟ್ಟಂಥವನು, ಪ್ರಾಪರ್ಟಿಗೆ ಸಂಬಂಧಪಟ್ಟಂಥವನು. ಆದ್ದರಿಂದ ಒಳ್ಳೆ ಪ್ರಾಪರ್ಟಿ ಮಾಡ್ಬೋದು, ರೆಂಟಲ್ ಇನ್ಕಮ್ ಒಳ್ಳೇದು ಬರ್ಬೋದು. ರಾಹು 11ರಲ್ಲಿ ಇರೋದ್ರಿಂದ ಅವರಿಗೆ ಒಳ್ಳೆ ಅನ್ಕನ್ವೆನ್ಷನಲ್ ಪ್ರಾಫಿಟ್ ಅವರಿಗೆ ಎಣಿಸಿದೇ ಇದ್ದಕ್ಕಿದ್ದಂಗೆ ಲಾಭ ಆಗ್ತದೆ. ರಾಹು ಯಾವಾಗಲೂ ಛಾಯಾಗ್ರಹ ಅಂತ, ಶಾಡೋ ಪ್ಲ್ಯಾನೆಟ್. ಓಕೆ, ಸೊ ಆದ್ದರಿಂದ ನಿಮಗೆ ಅನ್ಕನ್ವೆನ್ಷನಲ್ ಇದು ಸಿಗ್ತದೆ. ಆಯಿತಾ? ಸೊ ಆದರೆ KP ಸಿಸ್ಟಮ್ ಏನು ಹೇಳ್ತದೆ ನೋಡೋಣ. ಎಲ್ಲದಕ್ಕೂ ನಾನು KP ಸಿಸ್ಟಮ್ ಅಳವಡಿಸಿದ್ದೇನೆ. ಇಲ್ಲಿ ಭಾವಕುಂಡಲಿಯಲ್ಲಿ ನೋಡಿದರೆ ನೋಡಿ, KP 12, ಸೂರ್ಯ 12ನೇ ಮನೆಯಲ್ಲಿದ್ದಾನೆ, 5ನೇ ಮನೆ ಅಧಿಪತಿ, 12/5. ಚಂದ್ರ ಮೇಷದಲ್ಲೇ ಇದ್ದಾನೆ ಅಂತ ತಿಳ್ಕೊಂಡು 1/4, 4ನೇ ಮನೆ ಅಧಿಪತಿ. ಮಂಗಲ್ 11ರಲ್ಲಿ ಇದ್ದಾನೆ, 11/1, 1 ಮತ್ತು 8ನೇ ಮನೆ ಅಧಿಪತಿ. ಬುಧ ನೋಡಿ 11ರಲ್ಲಿ ಇದ್ದಾನೆ, 3 ಮತ್ತು 6ನೇ ಮನೆ ಅಧಿಪತಿ. ನೋಡಿ ಇಲ್ಲಿದೆ 11/36. ಯಾರಿಗಾರಿಗೆ KP ಬರಲಿಲ್ವೋ ಈ ಪ್ರಿಡಿಕ್ಷನಲ್ಲಿ KP ಸಿಸ್ಟಮ್ ನೀವು ಕಲಿತೀರಿ. ಸೊ ಬೃಹಸ್ಪತಿ 3ನೇ ಮನೆಯಲ್ಲಿದ್ದಾನೆ, 9ನೇ ಮನೆ ಅಧಿಪತಿ, 12ನೇ ಮನೆ ಅಧಿಪತಿ. ಶುಕ್ರ 12ರಲ್ಲಿದ್ದಾನೆ, 2ನೇ ಮನೆ ಅಧಿಪತಿ, 7ನೇ ಮನೆ ಅಧಿಪತಿ. ಶನಿ 12ರಲ್ಲಿದ್ದಾನೆ, 10 ಮತ್ತು 11ನೇ ಮನೆ ಅಧಿಪತಿ. ರಾಹು ಯಾವಾಗಲೂ 11ರಲ್ಲಿ ಭಾವಕೊಂಡಲ್ಲಿದ್ದಾನೆ. ಮತ್ತು ಉಳಿದೆಲ್ಲ ಬುಧ ಮತ್ತು ಕುಜನ ಗುರುವಿನ ಕೋಆರ್ಡಿನೇಟ್ಸ್ ಹಾಕಿದ್ದೇನೆ. ಓಕೆ, ಯಾಕಂದರೆ ಬುಧ, ಕುಜ, ರಾಹು ಒಟ್ಟಿಗೆ ಇದ್ದಾರೆ ನೋಡಿ, ಬುಧ ಕುಜ ಒಟ್ಟಿಗೆ ಇದ್ದಾರೆ. ಅದರಿಂದ ಅವರ ಕೋಆರ್ಡಿನೇಟ್ಸ್ ಬರ್ತದೆ, ತಿಳ್ಕೊಳ್ಳಿ. ಗುರು ನೋಡ್ತಾ ಇದ್ದಾನೆ, ಅದರಿಂದ ಗುರು ಕೂಡ ಇದು ರಾಶಿಯನ್ನು ನೋಡಿ ಹೇಳಬೇಕು. ನೀವು ರಾಶಿಯನ್ನು ನೋಡಿ ಕೋಆರ್ಡಿನೇಟ್ಸ್ ಹಾಕಬೇಕಾಗುತ್ತೆ. ಓಕೆ, ಕೇತು ಅಷ್ಟೇ, ಕೇತು 5/ಇಷ್ಟು. ಇದನ್ನು ಆಮೇಲೆ ಇಲ್ಲಿ ನೋಡಿ, ಯಾವುದು ಜಗನ್ನಾಥ ಹೋರದಲ್ಲಿ ನಿಮಗೆ ನಕ್ಷತ್ರ ಲಾರ್ಡ್, ಸಬ್ ಲಾರ್ಡ್ ಕೊಡ್ತಾರೆ. ಸೂರ್ಯನಿಗೆ ಸ್ಯಾಟರ್ನ್, ಮತ್ತು ಚಂದ್ರನಿಗೆ ಸ್ಯಾಟರ್ನ್.
ನಕ್ಷತ್ರ ಲಾಡು ಒಂದೇ, ಸಬ್ ಲಾಡು ಒಂದೇ. ರಾಹು ನೋಡಿ, ಮಾರ್ಸಿಗೆ ರಾಹು ಯಾವುದು ನಕ್ಷತ್ರ ಲಾರ್ಡ್. ಮೂನ್ ಮರ್ಕ್ಯುರಿ ಸಬ್ ಲಾರ್ಡ್. ಓಕೆ, ಬೃಹಸ್ಪತಿಗೆ ಎಲ್ಲ ಬೃಹಸ್ಪತಿ ಅಂದರೆ ನಕ್ಷತ್ರ ಲಾರ್ಡು ಅವನೇ, ಸಬ್ ಲಾರ್ಡು ಅವನೇ. ಇದನ್ನೆಲ್ಲ ನೋಡಿ ಇಲ್ಲಿ ಹಾಕಿದ್ದೇನೆ. ಸೊ ಈಗ ಕಸ್ಬ್ ಲೆಕ್ಕ ಹಾಕಿದರೆ ನೋಡಿ, ಕಸ್ಬ್ ಇಲ್ಲಿ ಲೆಕ್ಕ ಹಾಕೊಳ್ಳಿ. ಮೂರನೇ ಮನೆ ಕಸ್ಬು ಸ್ಯಾಟರ್ನ್, 9ನೇ ಮನೆ ಕಸ್ಬು ಸ್ಯಾಟರ್ನ್. ಮತ್ತು ಮರ್ಕ್ಯುರಿ ತಗೊಳ್ಳಿ ನೀವು. ಮರ್ಕ್ಯುರಿ 4ನೇ ಮನೆ ಮರ್ಕ್ಯುರಿ, 6ನೇ ಮನೆ ಮರ್ಕ್ಯುರಿ, 10ನೇ ಮನೆ ಮರ್ಕ್ಯುರಿ, 12ನೇ ಮನೆ ಮರ್ಕ್ಯುರಿ. ನೋಡಿ ಆಲ್ ಕಸ್ಬ್ಸ್ 4, 6 ನೋಡಿ, 4th ಕಸ್ಬ್, 6th ಕಸ್ಬ್, 7th ಕಸ್ಬ್, 10th ಕಸ್ಬ್, 12th ಕಸ್ಬ್ ಎಲ್ಲ ಮರ್ಕ್ಯುರಿ. 11, 3, 6, 11, 3, 6, 11, 3, 6 ಅಂದರೆ ಏನಾಯಿತು ನಿಮಗೆ? ಬ್ಯೂಟಿಫುಲ್ 11 ಪ್ರಾಫಿಟ್. 3 ಒಂಥರ ಕಮ್ಯುನಿಕೇಷನ್ ಆ್ಯಂಡ್ ಆಲ್. 6 ನಿಮಗೆ ಫ್ಯಾಂಟಾಸ್ಟಿಕ್. ವೇರ್ ಎವರ್ ಪ್ರೊಫೆಷನ್ ಇಸ್ ದರ್, 6 ಈಸ್ ವರ್ಕಿಂಗ್. ಓಕೆ, ವೇರ್ ಎವರ್ ಮ್ಯಾರೇಜ್ ಈಸ್ ದರ್, 11 ಈಸ್ ವರ್ಕಿಂಗ್. ಓಕೆ, 2, 7, 11. ಆಮೇಲೆ ವೇರ್ ಎವರ್ 4th ಹೌಸ್ ಈಸ್ ದರ್, 11 ಈಸ್ ವರ್ಕಿಂಗ್. 4th ಹೌಸ್ ಈಸ್ ಫಾರ್ ಹೋಮ್. ಆಮೇಲೆ 3rd ಕಪ್ಸ್ ಇನ್ 9th ಕಪ್ಸ್ ನೋಡಿ, ಸ್ಯಾಟರ್ನ್ 12, 10, 11, 12, 10, 11, 12, 10, 11 ಅಂದರೆ ಪರದೇಶದಲ್ಲಿ ಇದ್ದುಕೊಂಡು ನಿಮಗೆ ಪ್ರೊಫೆಷನಲ್ಲಿ ಒಳ್ಳೆಯದಾಗ್ತದೆ ಅಂತ. 2nd ಕಸ್ಪಿಗೆ ಏನು? ಬೃಹಸ್ಪತಿ ಎಲ್ಲ 3, 9, 12, 3, 9, 12. 2nd ಕಸ್ಪ್ ಯಾವುದು? 2nd ಕಸ್ಪ್ ಫಾರ್ ಧನಸ್ಥಾನ. 9 ಅಂದರೆ ಗುಡ್ ಲ್ಯಾಕ್, 12 ಅಂದರೆ ನಿಮ್ಮ ಲ್ಯಾಂಡ್, ಹೋಮ್ ಲ್ಯಾಂಡ್ ಬಿಟ್ಟು ಉಳಿದ ಕಡೆ. ಅರ್ಥ ಆಯ್ತಾ? ಸೊ ಇವನ್ ಕೃಷ್ಣಮೂರ್ತಿ ಪದ್ಧತಿ ನಿಮಗೆ ಲಗ್ನ ಮೇಷರಾಶಿಯವರಿಗೆ ಭಾಳ ಸಹಾಯ ಮಾಡಿದ್ದಾನೆ ಅಂತ ನಾನು ಹೇಳ್ಬೋದು. ಓಕೆ, ಇಷ್ಟನ್ನು ಹೇಳಿ ನಿಮಗೆ ಇಲ್ಲೇ ಸ್ಟಾಪ್ ಮಾಡ್ತೇನೆ. ಓಕೆ, ಎಂತಾಯ್ತು? ಎಲ್ಲಾಯ್ತು? ನಿಂತಾಯ್ತು ಅದ? ಅಯ್ಯೋ, ಸ್ಟಾಪ್.